ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಗುರುವಾರ ಇವತ್ತು ರಾಯರ ವಾರ. ರಾಯರ ಪೂಜೆ ಎಲ್ಲರೂ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಸಹ ರಾಯರ ಪೂಜೆನ ಮಾಡಿದೆ. ಬೇಗನೆ ಪೂಜೆ ಎಲ್ಲ ಮುಗಿಸ್ದೆ 5 ಗಂಟೆಗೆಲ್ಲ. ಇವತ್ತು ರಾಯರ ಮಠಕ್ಕೆ 6 ಗಂಟೆಗೆಲ್ಲ ನಾನು ರಾಯರ ಮಠಕ್ಕೆ ಹೋಗಿದ್ದೆ. ವಾರ ನಾನು 7 ಗಂಟೆ 7:15ಗೆ ಹೋಗ್ತಿದ್ದೆ. ಅಂದರೆ ಓಪನ್ ಮಾಡ್ತಿದ್ದೆ, ಲೇಟ್ ಆಗ್ತಿತ್ತು. ಇವಾಗ ಸ್ವಲ್ಪ ಬೇಗ ಓಪನ್ ಮಾಡ್ತಿದ್ದಾರೆ. ಯಾಕೆಂತಂದರೆ ಜನ ಜಾಸ್ತಿ ಬರ್ತಿದ್ದಾರೆ. ಹಂಗಾಗಿ 6 ಗಂಟೆಗೆಲ್ಲ ಓಪನ್ ಮಾಡ್ತಾರೆ. ನಾನೊಂದು 6:15ಗೆಲ್ಲ ನಾನು ರಾಯರ ಮಠಕ್ಕೆ ಹೋಗಿ ಅಲ್ಲಿ ದೀಪ ಬೆಳಗಿ ರಾಯರಿಗೆ ಸೇವೆ ಮಾಡಿ ಬಂದೆ. ನಿನ್ನೆ ಗುರು ಪೌರ್ಣಮಿ ಇತ್ತಲ್ಲ, ಹಂಗಾಗಿ ರಾಯರು ರಥೋತ್ಸವ ಆಗಿರ್ಬೋದು, ರಾಯರಿಗೆ ವಿಧವಾದಂಥ ಪೂಜೆ ಪುನಸ್ಕಾರ ಎಲ್ಲನೂ ಸಹ ಅಲ್ಲಿ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ಹಿಂದೆ ಎಲ್ಲ ಈ ನಮ್ಮನೆ ಹತ್ರ ಇರೋ ರಾಯರು ಮಾಡ್ತಾರೆ ಜಾಸ್ತಿ ಆ ಥರ ಎಲ್ಲ ಏನು ಜಾಸ್ತಿ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಅಂದರೆ ಇವಾಗ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಹೋಗಿದ್ದು ಸಂಜೆ ಮನೆಯಲ್ಲಿ ಪೂಜೆ ಮಾಡಿ ಗೋಧೂಳಿ ಟೈಮಲ್ಲಿ ಸಂಜೆ ನಾನು ಹೋಗಿದ್ದಂಥದ್ದು. ಹಂಗಾಗಿ ಜನ ಜಾಸ್ತಿ ಇದ್ದರು, ಕ್ರೌಡ್ ಇತ್ತು. ಹಂಗಾಗಿ ವೀಡಿಯೋ ಮಾಡಬೇಡ್ರಿ, ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಿದ್ರು. ಹಂಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ತುಂಬ ಚೆನ್ನಾಗಿ ಮಾಡಿದರು. ಸಂಜೆ ಹೋಗ್ಬಿಟ್ಟು ನಾವು ಬಂದಿದ್ದು. ಮತ್ತು ಇವತ್ತು ಗುರುವಾರ ಮಾಮೂಲಿ ರಾಯರಿಗೆ ಪೂಜೆ ಮಾಡೋದು, ಮತ್ತು ರಾಯರ ಮಠಕ್ಕೆ ನಾನು ಮಾಮೂಲಿ ಹೋಗ್ತೀನಿ. ನಿನ್ನೆ ಹೋಗಿದ್ದೀನಿ ಅಂದ್ಬಿಟ್ಟು ಇವತ್ತು ಇರೋದಿಲ್ಲ ನಾನು. ಏಕೆಂತಂದರೆ ನಮ್ಮ ಕಷ್ಟ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬೆಳಗ್ಗೆ ಬರುತ್ತೋ ಸಂಜೆ ಬರುತ್ತೋ ನೈಟ್ ಬರುತ್ತೆ, ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬರೀ ಇದೇ ಟೈಮಲ್ಲೇ ಕಷ್ಟ ಬರಲಿ, ನಮ್ಮ ಹತ್ರ ದುಡ್ಡಿದ್ದಾಗಲೇ ಕಷ್ಟ ಬರಲಿ ಅಂತಲೂ ಸಹ ನಾವು ಅಂದ್ಕೊಳ್ಳೋಕ್ಕಾಗೋದಿಲ್ಲ. ಎಲ್ಲ ಸಮಸ್ಯೆನೂ ಒಟ್ಟೊಟ್ಟಿಗೆನೂ ಬರ್ಬೋದು, ಹಿಂದಿಂದೇನೂ ಸಹ ಬರ್ಬೋದು. ಈ ಥರ ಇರುವಾಗ ನಾವು ದೇವಸ್ಥಾನಕ್ಕೆ ರಾಯರ ಅನುಗ್ರಹ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ನಾವು ಆ ತಕ್ಷಣ ಹೊರಟುಬಿಡ್ಬೇಕು. ಯಾವಾಗ ಹೋಗಬೇಕು ಅನ್ಸುತ್ತೋ ಅವಾಗ ಹೊರಟುಬಿಡ್ಬೇಕು. ನಾವು ಹೋಗಬೇಕು ಅಂತ ಅಂದ್ಕೊಂಡೋಗ್ಲೂ ಸಹ ಕೆಲವು ಟೈಮಲ್ಲಿ ಹೋಗೋಕ್ಕಾಗೋದಿಲ್ಲ. ಏಕೆಂತಂದರೆ ಏನೋ ಒಂದು ಅಡ್ಡಿ ಅನ್ನೋದಿರುತ್ತೆ. ರಾಯರ ಇಚ್ಛೆ ಅಲ್ಲಿ ಇರೋದಿಲ್ಲ ನಾವು ಅಲ್ಲಿ ಹೋಗಬೇಕು ಅನ್ನೋದು. ನಮ್ಮ ಬೇಡಿಕೆ ಹಲವಾರು ಇರ್ಬೋದು. ನಾವು ಹಲವಾರು ಬೇಡಿಕೆನ ರಾಯರ ಮುಂದೆ ಇಡ್ತೀವಿ. ನಮ್ಮ ಬೇಡಿಕೆನ ರಾಯರು ಯಾವ್ಯಾವ ರೀತಿ ಈಡೇರಿಸ್ತಾರೆ ಅಂತಂದರೆ, ಏನೋ ಒಂದಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಏನೋ ಒಂದು ಸಮಸ್ಯೆ ಆಗ್ತಿರುತ್ತೆ. ಏನೋ ಒಂದು ಹೊರಗಡೆ ಬ್ಯಾಂಕ್ ಕೆಲಸ ಆಗಿರ್ಬೋದು, ಇಲ್ಲಾಂದರೆ ಏನೋ ಮಕ್ಕಳದು ಸ್ಕೂಲಿಂದ ಆಗಿರ್ಬೋದು, ಕಾಲೇಜ್, ಏನೋ ಒಂದು ಹಲವಾರು ಸಮಸ್ಯೆ ಅನ್ನೋದಿರುತ್ತೆ. ಮನೆ ಸಮಸ್ಯೆ ಆಗಿರ್ಬೋದು. ಈ ಥರ ಏನಾದರೂ ಒಂದು ಸಮಸ್ಯೆ ಬಂದಾಗ ನಾವು ರಾಯರನ್ನು ಕಣ್ಣು ಮುಚ್ಚಿ ನಾವು 11 ಸತಿ ಇಲ್ಲ 21 ಸತಿ ನಾವು ರಾಘವೇಂದ್ರ ಸ್ವಾಮಿನ ಜಪ ಮಾಡ್ಕೊಂಬಿಡ್ತು ಅಂತಂದರೆ, ರಾಯರೇ ನೀವು ನನ್ನ ಜೊತೇಲಿ ಇದ್ದೀರಾ, ನನಗೆ ಈ ಥರ ಸಮಸ್ಯೆ ಬಂದಿದೆ, ಈ ಸಮಸ್ಯೆನ ನಾನು ಹೇಗೆ ಪಾರು ಮಾಡೋದು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಭಗವಂತ. ಏಕೆಂತಂದರೆ ನನಗೆ ಭಯ ಇಲ್ಲ, ನನ್ನ ಜೊತೆ ನೀವಿದ್ದೀರಾ, ನೀವೆಲ್ಲವನ್ನು ನಿಭಾಯಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ನೀವು ದೂರ ಮಾಡ್ತೀರ ಈ ಕಷ್ಟನೆಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಭಗವಂತ. ನೀವೇನು ಮಾಡ್ತೀರೇನೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಕಷ್ಟ, ಈ ಚಿಂತೆ ನನಗೆ ಕಾಡಬಾರ್ದು ದೇವರೇ ಅಂತ ನಾವು ಅಂದ್ಕೊಂಡ್ಬಿಟ್ರು ಸಾಕು. ಪರೀಕ್ಷೆ ಮಾಡಿ ಅವತ್ತು 1 ದಿನ ಆಗಿರ್ಬೋದು, ಇಲ್ಲ 1 ಗಂಟೆ ಆಗಿರ್ಬೋದು, ಆ ಸಮಸ್ಯೆನೇ ಇಲ್ದಂಗೆ ಮಾಡಿಬಿಡ್ತಾರೆ ರಾಯರು. ಏಕೆ ಅಂತಂದರೆ ಈ ಥರ ಹಲವಾರು ಸಮಸ್ಯೆ ಅನ್ನೋದು ನನ್ನ ಜೀವನದಲ್ಲಿ ಬಂದಿದೆ. ನಾನು ರಾಯರ ಹತ್ರನೇ ಕೂತ್ಕೊಂಡು ಹೇಳ್ಕೊಳ್ಳೋ ಅಂಥದ್ದು, ರಾಯರೇ ಇವಾಗ ಈ ಥರ ಸಮಸ್ಯೆ ಬಂದಿದೆ, ನನಗೆ ಬಗೆಹರ್ಸೋಕ್ಕಾಗ್ತಿಲ್ಲ, ನನಗೆ ಕೈ ಕಾಲು ಆಡೋದಿಲ್ಲ, ಏನು ಮಾಡಬೇಕು ಅಂತ ನನಗೆ ದಿಕ್ಕು ತಪ್ಪದಂಗೆ ಆಗ್ಬಿಟ್ಟಿದೆ. ನೀವೇ ಈ ಸಮಸ್ಯೆನ ದೂರ ಮಾಡಬೇಕು. ಏಕೆಂತಂದರೆ ನಿಮಗೆ ಗೊತ್ತಿಲ್ಲದಿರೋದು ಏನಿಲ್ಲ, ನೀವು ಗುರುಗಳು, ನಿಮಗೆಲ್ಲವೂ ಸಹ ಗೊತ್ತಿರುತ್ತೆ ಅಂತಂದ್ಬಿಟ್ಟು ನಾವು ಈ ಥರ ಒಂದು ರಾಯರ ಹತ್ರ ನಾವು ಬೇಡಿಕೆ ಇಡ್ತು ಅಂತಂದರೆ ಆ ಸಮಸ್ಯೆನೇ ಇಲ್ದಂಗೆ ಮಾಡಿಬಿಡ್ತಾರೆ ನಮ್ಮ ರಾಯರು. ಸುಮಾರು ಜನಕ್ಕೂ ಈ ಥರ ಮಾಡಿದ್ದಾರೆ. ನನ್ನ ಜೀವನದಲ್ಲಂತೂ ಸುಮಾರು ಬಾರಿ ಮಾಡಿದ್ದಾರೆ ಅಂತಲ್ಲ, ಮಾಡ್ತಾರೆ ನನ್ನ ರಾಯರು. ಏಕೆಂತಂದರೆ ನಾವು ರಾಯರನ್ನ ಅಷ್ಟೆಲ್ಲ ನಂಬಿರ್ತೀವಿ. ನಾನು ಅಂದ್ಕೊಂಡಾಗೆ ನಾನು ಹೋಗೋವಂಥ ರಾಯರ ಮಠದಲ್ಲಿ ಜಾಸ್ತಿ ಜನ ಬರ್ತಿರ್ಲಿಲ್ಲ. ಅಂದರೆ ನಾನು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಅಷ್ಟು ಜನ ಅನ್ನೋದು ಬರ್ತಿರ್ಲಿಲ್ಲ, ಅಷ್ಟು ದೀಪ ಅನ್ನೋದು ಸಹ ಬೆಳಗ್ತಿರ್ಲಿಲ್ಲ. ಆವಾಗ ದೇವಸ್ಥಾನ ತೆಗಿತಿದ್ದೆ 7:15ಗೆ ದೇವಸ್ಥಾನ ಓಪನ್ ಮಾಡ್ತಿದ್ದು. ಅಂದರೆ ಇವಾಗ 6 ಗಂಟೆಗೆ ದೇವಸ್ಥಾನ ಓಪನ್ ಮಾಡ್ತಾರೆ. ಮತ್ತು ಎಷ್ಟು ಜನ ಬರ್ತಾರೆ ಅಂತಂದರೆ ಅಷ್ಟು ಜನ ಬರ್ತಾರೆ. ಒಂದು 7:30-8 ಗಂಟೆಗಂತೂ ಅಲ್ಲಿ ಕಾಲಿಡೋದಕ್ಕೂ ಆಗೋದಿಲ್ಲ, ಅಷ್ಟು ಜನ ಸಾಗರನೇ ಹರಿದು ಬರ್ತಿದೆ. ಏಕೆ ಅಂತಂದರೆ ಅವ್ರಿಗೆ ಒಳ್ಳೇದು ಮಾಡಿದ್ದಕ್ಕೆ ತಾನೇ ಅವರೆಲ್ಲ ಬರ್ತಿರೋದು. ರಾಯರು ನಂಬಿದ್ದಾರೆ, ಅವ್ರಿಗೆ ಒಳ್ಳೇದು ಮಾಡ್ತಿದ್ದಾರೆ, ಅವ್ರ ಬೇಡಿಕೆನೆಲ್ಲ ಈಡೇರಿಸ್ತಿದ್ದಾರೆ ಅಂತಲೇ ಅವರೆಲ್ಲ ಬರ್ತಿರೋದು. ಸುಮ್ಮನೆ ಯಾರೂ ಬರೋದಿಲ್ಲ. ನೋಡಿ, ನಾನು ಇವತ್ತು ಗುರುವಾರ ಬೆಳಗ್ಗೆ ಬೇಗನೆ ಹೊರಟೆ. 6 ಗಂಟೆಗೆ ಮನೆ ಬಿಟ್ಟೆ. 6:15ಗೆಲ್ಲ ನಾವು ರಾಯರ ಮಠದ ತಕ್ಕ ಹೋದೆ. ಆವಾಗ ತಾನೇ ನಿನ್ನೆ ಹೂವಿನ ಅಲಂಕಾರ ಎಲ್ಲ ಮಾಡಿದ್ರಲ್ಲ, ಅದನ್ನೆಲ್ಲ ತೆಗಿತಿದ್ರು. ತೆಗೆದುಬಿಟ್ಟು
ರಾಯರಿಗೆ ಅಭಿಷೇಕ ಮಾಡೋದಕ್ಕೆ ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೋತಿದ್ರು. ಬೇಗ ಬಂದು ಹೊರಟೋಗ್ಬಿಟ್ರೆ ಸರಿ ಹೋಗುತ್ತೆ, ಮಕ್ಕಳು ಸ್ಕೂಲು ಕಾಲೇಜ್ಗೆ ಹೋಗ್ಬೇಕಾಗುತ್ತಲ್ಲ, ಹಂಗಾಗಿ ಲೇಟ್ ಆದರೆ ಜನನೂ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, ಹೆಜ್ಜೆ ನಮಸ್ಕಾರ ಹಾಕೋಕ್ಕಾಗೋದಿಲ್ಲ. ತುಂಬ ಜನ ಆಗಿಬಿಟ್ರೆ ಹೆಜ್ಜೆ ನಮಸ್ಕಾರ ಹಾಕೋಕ್ಕಾಗೋದಿಲ್ಲ, ತೊಂದರೆ ಆಗುತ್ತೆ, ಎಲ್ರಿಗೂ ತೊಂದರೆ ಆಗುತ್ತೆ, ನಮಗೂ ತೊಂದರೆ ಆಗುತ್ತೆ, ಅವ್ರಿಗೂ ತೊಂದರೆ ಆಗುತ್ತೆ. ಮತ್ತು ಜಾಸ್ತಿ ಟೈಮು ದೀಪನೂ ಸಹ ಬೆಳಗೋಕ್ಕಾಗೋದಿಲ್ಲ ಜನ ಜಾಸ್ತಿ ಬರ್ತಿದ್ದಾಗ. ಹಂಗಾಗಿ ಇವಾಗ ಬೇಗನೆ ಹೊರಟು ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಇಲ್ಲಿಗೆ ಬಂದರೆ ಏನೋ ಒಂಥರ ಸಮಾಧಾನ. ಹೋದ್ವಾರ ಬರಲಿಲ್ಲ, ಪೂಜೆನೂ ಮಾಡಲಿಲ್ಲ, ಏನೋ ಒಂಥರ ಕಳ್ಕೊಂಡಂಗೆ ಆಗೋದು, ಏನೇನೋ ಒಂಥರ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ, ಏನೋ ಒಂಥರ ಚಿಂತೆ ಅನ್ನೋದು ಕಾಡೋದು ನನಗೆ. ಏನೋ ಗೊತ್ತಿಲ್ಲ, ನಾವು ಏನನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಡ್ತೀವೋ, ಜಾಸ್ತಿ ನಾವು ಹಚ್ಕೋತೀವೋ, ಮನುಷ್ಯರನ್ನಾಗಿರ್ಬೋದು ಇಲ್ಲ ಏನೇ ಒಂದು ವಸ್ತುಗಳನ್ನಾಗಿರ್ಬೋದು, ಜಾಸ್ತಿ ನಾವು ಹಚ್ಕೋತು ಅಂತಂದರೆ ಅವ್ರನ್ನ ತಕ್ಷಣ ಬಿಡೋಕ್ಕಾಗೋದಿಲ್ಲ. ಈಗ ದಿನಾ ಪೂಜೆ ಮಾಡಿ 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 ರೂಢಿ ಆಗಿಬಿಟ್ಟಿದ್ರೆ ಒಂದು 4-5 ದಿವಸ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಏನೋ ಒಂಥರ, ಏನೋ ನನ್ನಿಂದ ಏನೋ ಬಿಟ್ಟೋಗ್ತಿದೆ, ನಾನೇನೋ ಕಳ್ಕೊತಿದ್ದೀನಿ ಅನ್ನೋ ಥರನೇ ಫೀಲ್ ಆಗ್ತಿರುತ್ತೆ ಅಲ್ವಾ. ಈಗ ನಾವು ಯಾರೋ ಒಬ್ಬ ಮನುಷ್ಯನ ಹಚ್ಕೊಂಡ್ಬಿಟ್ಟಿರ್ತೀವಿ, ನಾವು ಅವ್ರನ್ನ ನೋಡಬೇಕು, ಮಾತಾಡಬೇಕು ಅನ್ನೋದೊಂದು ಇದಿರುತ್ತೆ. ಯಾಕೆಂತಂದರೆ ಫ್ರೆಂಡ್ಶಿಪ್ಪಲ್ಲಿ ದಿನಕ್ಕೊಂದು ಸತಿ ನಾವು ಫೋನ್ ಮಾಡೋದು, ಮಾತಾಡೋದು, ಅವ್ರ ಮನೆಗೆ ನಾವು ಹೋಗೋದು, ನಮ್ಮ ಮನೆಗೆ ಅವ್ರು ಬರೋದು, ಈ ಥರ ಮಾಡ್ತಿದ್ದಾಗ ಏಕ್ದಮ್ಮೋ ಅವರ ಮಧ್ಯೆ ಏನಾದರೂ ಒಂದು ಬಿರುಕು ಬಂದಾಗ, ನಿಂತೋದಾಗ ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಅದೇ ಥರನೇ ನಾನು ನನ್ನ ಜೀವನದಲ್ಲಿ ನಾನು ಯಾವ ಫ್ರೆಂಡ್ಸ್ನೂ ಅಷ್ಟೇ ಜಾಸ್ತಿ ಹಚ್ಕೊಂಡಿಲ್ಲ, ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊಂಡಿಲ್ಲ ಅಂತಂದರೆ, ಹಚ್ಕೊಂಡಿಲ್ಲ ಅಂದರೆ ನನಗೆ ಜನಸಂಪರ್ಕ ಇಲ್ಲ ಅಂತಲ್ಲ, ನನಗೂ ತುಂಬ ಜನಸಂಪರ್ಕ ಇದ್ದಾರೆ. ಅಂದರೆ ಜಾಸ್ತಿ ಓವರಾಗಿ ಹಚ್ಕೊಳ್ಳೋದು, ಮತ್ತು ಯಾವಾಗಲೂ ಅವ್ರಿಗೆ ಫೋನ್ ಮಾಡೋದು, ಅವ್ರ ಮನೆಗೆ ನಾವು ಹೋಗೋದು, ನಮ್ಮ ಮನೆಗೆ ಅವ್ರನ್ನ ಈ ಥರ ಎಲ್ಲ ಜಾಸ್ತಿ ಹಚ್ಕೊಳ್ಳೋಕೆ ಹೋಗೋದಿಲ್ಲ. ನಾವು ಜಾಸ್ತಿ ಹಚ್ಕೋತು ಅಂತಂದರೆ ಅವರು ನಮ್ಮಿಂದ ಬೇಗ ದೂರ ಆಗಿಬಿಡ್ತಾರೆ. ನಾನು ಸುಮಾರು ಸ್ವಲ್ಪ ಫ್ರೆಂಡ್ಶಿಪ್ ಅನ್ನೋದು ಇದ್ದಾಗ, ಸಂಬಂಧ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಜಾಸ್ತಿ ಹಚ್ಕೊಂಡಾಗ ಅವರು ನಮ್ಮಿಂದ ಬೇಗನೆ ದೂರ ಆಗಿದ್ದಾರೆ. ಹಾಗಾಗಿ ನಾವು ಯಾರನ್ನ ಜಾಸ್ತಿ ಹಚ್ಕೋತೀನೋ ನಾನು ಅವ್ರ ಹತ್ರ ಜಾಸ್ತಿ ನಾನು ಕಾಂಟ್ಯಾಕ್ಟ್ ಅನ್ನೋದು ಇಟ್ಕೊಳ್ಳಲ್ಲ. ಯಾಕೆ ಅಂತಂದರೆ ಅವರು ನನ್ನಿಂದ ಎಲ್ಲಿ ದೂರ ಆಗಿಬಿಡ್ತಾರೋ ಅನ್ನೋದೊಂದು ಭಯ ನನಗೆ. ನಾನು ಜಾಸ್ತಿ ಹಚ್ಕೊಳ್ಳೋದು ಅಂದರೆ ರಾಯರನ್ನ ನಾನು ಒಂದು ರೀತಿಯಲ್ಲಿ ನೋಡೋದಿಲ್ಲ. ನನ್ನ ಬಂಧು ಬಳಗ ಥರ ನೋಡ್ತೀನಿ, ನನ್ನ ಅಣ್ಣ ತಮ್ಮನ ಥರ ನೋಡ್ತೀನಿ, ನನ್ನ ತಂದೆ ತಾತ ಅಜ್ಜಿ ಥರ ನಾನು ನೋಡ್ತೀನಿ, ನನ್ನ ಫ್ರೆಂಡ್ಶಿಪ್ ಥರನೂ ನಾನು ರಾಯರು ನೋಡ್ತೀನಿ. ಏಕೆಂತಂದರೆ ರಾಯರು ಅಂತಂದರೆ, ದೇವರು ಅಂತಂದರೆ ಭಯ ಇಲ್ಲ ಅಂತಲ್ಲ, ಭಯ ಇದೆ. ಆದ್ರೂ ನಾವು ಅವರಲ್ಲಿ ಒಬ್ಬರು, ನಮ್ಮಲ್ಲಿ ಒಬ್ಬರು, ನಮ್ಮ ಅಣ್ಣ ತಮ್ಮ, ನನ್ನ ಬಂಧು ಬಳಗ ಅಂತ ನಾವು ಅಂದ್ಕೊಂಡ್ಬಿಟ್ಟು ಅವ್ರಿಗೇನು ಸೇವೆ ಬೇಕೋ ಜಾಸ್ತಿ ಮಾಡೋದು. ನಾನು ಈಗ ಯಾರೋ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ತಿಳ್ಕೊಂಡೆ ನಾನು ದೇವಸ್ಥಾನಗಳ್ಗೆ ಹೋಗ್ತೀನಿ, ನಾನು ಅಣ್ಣ ತಮ್ಮನ ಮನೆಗೆ ಹೋಗ್ತೀನಿ ಅಂತ ತಿಳ್ಕೊಂಡೆ ನಾನು ರಾಯರ ಮಠಕ್ಕೆ ಹೋಗ್ತೀನಿ, ನಾನು ಈ ಥರ ತಿಳ್ಕೊಂಡೇ ಹೋಗೋದು. ನಾನು ಹೆಣ್ಣು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ನಮ್ಮ ಅಕ್ಕ ತಂಗಿ ಮನೆಗೆ ಹೋಗ್ತೀನಿ ಅಂತಲೇ ತಿಳ್ಕೊಂಡು ನಾನು ಹೆಣ್ಣು ದೇವಸ್ಥಾನಕ್ಕೆ ಹೋಗೋದು. ಈ ಥರ ನಾನು ದೇವ್ರುಗಳ್ನೇ ಅಣ್ಣ ತಮ್ಮ, ಬಂಧು ಬಳಗ, ಫ್ರೆಂಡ್ಸು, ನೆರೆಹೊರೆ ಎಲ್ಲರನ್ನೂ ನಾನು ಅವ್ರನ್ನೇ ಮಾಡ್ಕೊಂಬಿಟ್ಟಿದ್ದೀನಿ. ಮತ್ತು ನನಗೆ ಜನ ಸಂಪರ್ಕ ಇಲ್ಲ ಅಂತ ನೀವು ಅಂದ್ಕೋಬೋದು. ಇಲ್ಲ, ಜನಸಂಪರ್ಕ ಅನ್ನೋದು ನನಗಿದೆ. ಅಂದರೆ ಜಾಸ್ತಿ ನಾನು ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕೆ ಹೋಗಲ್ಲ, ಎಲ್ಲಿ ಅವರು ನನ್ನಿಂದ ದೂರ ಆಗಿಬಿಡ್ತಾರೋ ಅಂತ. ಆದರೆ ನಾನು ಎಲ್ಲರಲ್ಲೂ ಸಹ ಎಲ್ಲವನ್ನು ಸಹ ರಾಯರಲ್ಲಿ ನಾನು ನೋಡ್ತೀನಿ. ಏಕೆ ಅಂತಂದರೆ ನಾನು ರಾಯರನ್ನು ಎಷ್ಟು ನಂಬಿದ್ದೀನಿ ಅಂತಂದರೆ, ನಾನು ತುಂಬಾ ರಾಯರನ್ನು ನಂಬಿಟ್ಟಿದ್ದೀನಿ. ನನ್ನ ಮನಸ್ಸಲ್ಲೂ ಸಹ ರಾಯರ ಜಪನೇ ನಾನು ಮಾಡ್ತಿರ್ತೀನಿ. ಏಕೆಂತಂದರೆ ಹಿಂದೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಬೇಡದಿರೋ ವಿಷಯನೆಲ್ಲ ತಲೆಗೆ ಹಾಕ್ಕೊಳ್ಳೋದು, ಯಾರು ನನಗೆ ಮೋಸ ಮಾಡಿದ್ರು ಅದನ್ನೇ ತಲೆಗೆ ಹಾಕ್ಕೊಳ್ಳೋದು, ಮುಂದೆ ನಾನು ಏನು ಮಾಡಬೇಕು, ಹಿಂದೆ ಏನೇನು ಆಗಿದೆ ಅದನ್ನೆಲ್ಲ ನೆನೆಸ್ಕೊಳ್ಳೋದು. ಜಾಸ್ತಿ ನಾನು ಡಿಪ್ರೆಷನ್ಗೆ ಹೋಗ್ತಿದ್ದೆ. ನಾನು ಒಂಥರ ತಲೆ ಕೆಟ್ಟವ್ರು ಮಾತಾಡ್ತಾರಲ್ಲ ಆ ಥರ ಎಲ್ಲ ಮಾತಾಡ್ಬಿಡ್ತಿದ್ದೆ ನಾನು. ಏಕೆಂತಂದರೆ ಚಿಂತೆ ಅನ್ನೋದು ಚಿತೆ ಏರಿಸ್ಬಿಡುತ್ತಂತೆ. ಜಾಸ್ತಿ ಮನುಷ್ಯ ಚಿಂತೆ ಮಾಡಿದ್ರೆ ಚಿತೆ ಏರಿಸುತ್ತೆ ಅಂತ ಹಿರಿಕರು ಹೇಳ್ತಾರೆ. ಹೌದು, ಚಿಂತೆ ಜಾಸ್ತಿ ನಾವು ಮಾಡೋದಕ್ಕೆ ಹೋಗಬಾರ್ದು. ಮತ್ತು ನಾವು ಬೇಡ ಅಂತ ಬಿಟ್ಟೋದವ್ರನ್ನೂ ಸಹ ಜಾಸ್ತಿ ನಾವು ಹಚ್ಕೊಳ್ಳೋದಕ್ಕೆ ಹೋಗಬಾರ್ದು, ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಜೀವನದಲ್ಲಿ ಏನೇ ಆದ್ರೂ ಆಗೋದೆಲ್ಲ ಒಳ್ಳೆಯದಕ್ಕೆ. ಯಾರು ಬರ್ತಾರೋ ಅವ್ರನ್ನ ಸ್ವಾಗತ ಮಾಡಬೇಕು, ಯಾರು ನಮ್ಮಿಂದ ದೂರ ಹೋಗ್ತಾರೋ ಅವ್ರನ್ನ ಕಳಿಸ್ಕೊಡ್ಬೇಕು. ನಾವು ಆಯಿತು ಸರಿ ಹೋಗಿದ್ದು ಬನ್ನಿ ಅಂತ ನಾವು ಈ ಥರ ಕಳಿಸ್ಕೊಡ್ಬೇಕು. ಹೋದ್ರು ಅಂದ್ಬಿಟ್ಟು ನಾವು ಕಣ್ಣೀರು ಹಾಕೋದು, ಚಿಂತೆ ಮಾಡೋಕ್ಕೆ ಹೋಗಬಾರ್ದು. ಅವ್ರು ಬಂದರು ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಇರೋ ಸ್ವಾಭಿಮಾನ ಆಗಿರ್ಬೋದು, ಇಲ್ಲ ನಮ್ಮಲ್ಲಿರೋ ಒಳ್ಳೆತನ ಆಗಿರ್ಬೋದು, ಯಾವುದೂ ಅಷ್ಟೇ ಅವರೊಂದಿಗೆ ಹಂಚ್ಕೋಬಾರ್ದು ಅನ್ನೋದೊಂದು ವಿಷಯನ ನಾನು ಚೆನ್ನಾಗಿ ತಿಳ್ಕೊಂಡೆ. ಹಿಂದೆ ಆ ಥರ ಇದ್ದವಳು ಇವಾಗ ಬರೀ ದೇವ್ರ ಪೂಜೆ, ದೇವಸ್ಥಾನ, ನನ್ನ ಕೆಲಸ, ನನ್ನ ಕಾರ್ಯ, ನನ್ನ ಮನೆ, ನನ್ನ ಗಂಡ ಮಕ್ಕಳು, ಇಷ್ಟನ್ನೇ ನಾನು ನೋಡೋ ಅಂಥದ್ದು. ಬೇರೆ ಯಾವ ಕಡೆನೂ ನನ್ನ ದೃಷ್ಟಿ ಹರಿಸಲ್ಲ. ಯಾಕೆ ಅಂತಂದರೆ ನಾನು ನಂಬಿದ್ದೀನಿ, ಜನ ನಂಬಿ ನಾನು ಮೋಸನೂ ಸಹ ಹೋಗಿದ್ದೀನಿ.
ಹಂಗಾಗಿ ನಾನು ಜಾಸ್ತಿ ಜನ ನಂಬೋಕ್ಕೋಗಲ್ಲ. ಜನ ನಂಬಿದ್ರೆ ನಮ್ಗೇನು ಬರುತ್ತೆ ಅವರಿಂದ? ಏನೇನೂ ಬರೋದಿಲ್ಲ. ಈಗ ಅವ್ರು ಒಪ್ಪತ್ತು ಊಟ ಹಾಕಿದ್ರೆ ನಾನು ಒಪ್ಪತ್ತು ಊಟ ಹಾಕ್ತೀನಿ ಅಷ್ಟೇ. ಈಗ ನಾನು ಯಾರಿಗಾದ್ರೂ ಏನಾದ್ರು ಒಂದು ಹಣ್ಣು ಸಹಾಯ ಮಾಡಿದ್ರೆ ಅವರು ನನಗೆ ಸಹಾಯ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಆದರೆ ನಾನು ಭಗವಂತನಲ್ಲಿ ನಾನು ಎಲ್ಲವನ್ನೂ ಸಹ ನೋಡ್ತೀನಿ. ನಾನು ಜನ ನಂಬೋದಕ್ಕಿಂತ ದೇವ್ರು ನಂಬಿದ್ರೆ ನನಗೆ ಸಮಾಧಾನ ಸಿಕ್ಕುತ್ತೆ. ನನಗೇನು ಒಂದು ಬೇಕೋ ಅದನ್ನೆಲ್ಲ ದೇವರು ಕೊಡ್ತಾರೆ. ನಾನು ಕಷ್ಟದಲ್ಲಿದ್ದಾಗ ಆವಾಗ ನನಗಾದವರೇ ದೇವ್ರುಗಳು, ನನ್ನ ಮನೆ ದೇವರು, ನನ್ನ ರಾಯರು. ಯಾಕೆ ಅಂತಂದರೆ ನಾವು ದೇವರ ಅನುಗ್ರಹ ಇಲ್ದಿರ ನಾವು ಬದುಕೋಕ್ಕಾಗೋದಿಲ್ಲ. ಜನದ ಅನುಗ್ರಹ ಇಲ್ಲ ಅಂತಂದರೂ ನಾವು ಬದುಕ್ಬಿಡ್ಬೋದು, ನಾವು ಒಂಟಿತನದಲ್ಲೇ ನಾವು ಜೀವನ ಮಾಡ್ಬೋದು. ಆದರೆ ದೇವ್ರುಗಳು ಇಲ್ಲ ಅಂತಂದರೆ ಖಂಡಿತ ಒಂದು ಕ್ಷಣನೂ ಭೂಮಿ ಮೇಲೆ ನಾವು ಬದುಕಿರೋಕ್ಕಾಗೋದಿಲ್ಲ. ಒಂದು ಹುಲ್ಲು ಕಡ್ಡಿನೂ ಎತ್ತಿಡೋಕ್ಕಾಗೋದಿಲ್ಲ. 10 ರೂಪಾಯಿ ಸಂಪಾದನೆ ಮಾಡೋದಕ್ಕೂ ದೇವ್ರ ಅನುಗ್ರಹ ಇರೋದಿಲ್ಲ, ದೇವ್ರು ಇರಬೇಕು. ನಾವು ಉಸಿರಾಡೋದಕ್ಕೂ, ಕುಡಿಯೋ ನೀರಿಗೂ, ತಿನ್ನೋ ಅನ್ನಕ್ಕೂ, ನಾವು ಮಾಡೋ ಕೆಲಸಕ್ಕೂ, ನಾವು ಮಾತಾಡೋ ಮಾತಕ್ಕೂ ಎಲ್ಲದಕ್ಕೂ ಭಗವಂತ ಇರಬೇಕು. ರಾತ್ರಿ ಮಲಗಿ ಬೆಳಗ್ಗೆ ಏಳಬೇಕಾದ್ರೂ ದೇವ್ರ ಅನುಗ್ರಹ ಇರಬೇಕು. ಹಂಗಾಗಿ ದೇವ್ರು ಇಲ್ಲ ಅಂತಂದರೆ ನಮ್ಮ ಜೀವನದಲ್ಲಿ ಏನೇನೂ ಇಲ್ಲ ಅನ್ನೋದು ಒಂದು ಸತ್ಯನ ನಾನು ಅರ್ಥ ಮಾಡ್ಕೊಂಡ ಮೇಲೆ ನಾನು ಜಾಸ್ತಿ ಜನನ ನಂಬೋಕ್ಕೆ ಹೋಗೋದಿಲ್ಲ, ಜನ ನಂಬಿ ಮೋಸ ಹೋಗೋಕ್ಕೋಗೋದಿಲ್ಲ. ನನಗೆ ಮೋಸ ಮಾಡಿ ಓದೋರ ಬಗ್ಗೆ ನಾನು ಚಿಂತೆನೂ ಸಹ ಮಾಡೋದಿಲ್ಲ. ಏಕೆ ಅಂತಂದರೆ ನನ್ನ ಮುಂದೆ ದೇವರಿದ್ದಾರೆ, ರಾಯರಿದ್ದಾರೆ, ಮುಕ್ಕೋಟಿ ದೇವತೆಗಳಿದ್ದಾರೆ. ದೇವ್ರಿಗೋಸ್ಕರ ನಾನು ಖರ್ಚು ಮಾಡ್ತೀನಿ. ನಾನು ಬೇರೆಯವ್ರಿಗೆ ಏನು ನಾನು ಕೊಡ್ತೀನೋ ಅದನ್ನು ದೇವ್ರುಗಳ್ಗೆ ಹಾಕ್ತೀನಿ. ಯಾರಾದರೂ ಹಸ್ತವ್ರಿಗೆ, ಕಡು ಬಡವ್ರಿಗೆ ಅನ್ನದಾನಕ್ಕೋಸ್ಕರ ಏನು ಮಾಡಬೇಕೋ ಅದು ಮಾಡ್ತೀನಿ. ನಾನು ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ದೆ, ನಿನ್ನೆ ಗುರುಪೌರ್ಣಮಿ ಇತ್ತು, ಯಾರಿಗಾದ್ರೂ ನಿಮ್ಮ ಕೈಲಾಗಿದ್ದಷ್ಟು ಸಹಾಯ ಮಾಡಿ. 10 ರೂಪಾಯೋ 5 ರೂಪಾಯಿ ಎಲ್ಲೋ ಒಂದು ಬಿಸ್ಕೆಟಿನ ಪಟ್ಟಣನೋ ಏನಾದರೂ ತಕ್ಕೊಟ್ಟು ಸಹಾಯ ಮಾಡಿ ಅಂತ ನಾನು ಹೇಳಿದ್ದೆ. ಕೆಲವರು ಮಾಡ್ತಾರೆ. ಏಕೆ ಅಂತಂದರೆ ಈ ಥರ ಏನಾದರೂ ವಿಶೇಷ ದಿನ ಬಂದಾಗಲೇ ಮಾಡಬೇಕು ಅಂತಿಲ್ಲ, ಪ್ರತಿ ದಿವಸನೂ ಅವ್ರದ್ದೊಂದು ಅಭ್ಯಾಸ. ದಿನದಲ್ಲಿ ನಾನು ಇಷ್ಟು ಜನಕ್ಕೆ ಊಟ ಹಾಕ್ತೀನಿ, ನಾನು ಇಷ್ಟನ್ನು ದಾನ ಮಾಡ್ತೀನಿ ಅನ್ನೋದು ಕೆಲವರು ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಸುಮಾರು ಜನ ಮಾಡ್ತಿದ್ದಾರೆ, ನಾನು ಸಹ ನೋಡಿದ್ದೀನಿ. ಅದನ್ನು ನಾನು ಸಹ ಮಾಡ್ತೀನಿ. ನಿನ್ನೆ ನಮ್ಮನೆಯವರು ಕೆಲಸ ಮಾಡಿಸ್ತಾರಲ್ಲ, ಅಂದರೆ ನಮ್ಮನೆಯವರ ಹತ್ರ ಲೇಬರ್ಗಳಿದ್ದಾರೆ. ಆ ಲೇಬರ್ಗಳಿಗೆ, ಕಡು ಬಡವರು ಯಾರಿದ್ದಾರೆ ಅವ್ರಿಗೆ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ ಅಂತ ನಾನು ಮೊನ್ನೆನೇ ನಮ್ಮ ಮನೆಯವ್ರಿಗೆ ನಾನು ಹೇಳಿದ್ದೆ. ನಿನ್ನೆ ದಿವಸ ಅವ್ರಿಗೆ ಏನೋ ಅವ್ರಿಗೆ ಕೈಲಾದಷ್ಟು, ನಾವಿಷ್ಟೇ ಅಷ್ಟು ಅಂತ ನಾನು ಹೇಳೋಕ್ಕೋಗೋದಿಲ್ಲ. ನಾವು 10 ರೂಪಾಯಿ ಖರ್ಚು ಮಾಡ್ಬೋದು, ಇಲ್ಲ 500 ರೂಪಾಯಿ ಖರ್ಚು ಮಾಡ್ಬೋದು. ಅದನ್ನು ಯಾವತ್ತೂ ಅಷ್ಟೇ ನಾವು ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಕೆಲಸ ಮಾಡೋವಂಥ ಲೇಬರ್ಗಳಿಗೆ, ಅಂದರೆ ಕಡು ಬಡವರಿಗೆ ನಮ್ಮನೆಯವರು ನಿನ್ನೆ ಅವ್ರ ಕೈಲಾಗಿದ್ದಷ್ಟು ಸಹಾಯ ಮಾಡಿದಂಥದ್ದು. ಒಬ್ರಿಗೋ ಇಬ್ರಿಗೋ ನಾವೆಷ್ಟು ಜನಕ್ಕೆ ಮಾಡ್ತೀವಿ ಅನ್ನೋದು ಮುಖ್ಯವಾಗಿರೋದಿಲ್ಲ. ಯಾರಿಗಾದ್ರೂ ದಾನ ಮಾಡ್ತೀವಿ ಅನ್ನೋದು ಒಂದೇ ಮುಖ್ಯವಾಗಿರುತ್ತೆ. ನನ್ನ ಕೈಲಾದಷ್ಟು ನಾನು ಸಹ ನಾನು ದಾನ ಮಾಡಿದಂಥದ್ದು. ನಮ್ಮನೆಯವರು ಸಹ ಒಂದಿಬ್ಬರಿಗೆ ಅವ್ರ ಮನೆ ಜೀವನಕ್ಕೆ ಅಂತಂದರೆ ಅವರು ತಿಂಗಳಿಗೆ ಊಟಕ್ಕೆ ಏನು ಬೇಕೋ ಅದನ್ನು ಸ್ವಲ್ಪ ಆದಷ್ಟು ನಮ್ಮನೆಯವರು ಒಂದು ಸೇವೆ ಅನ್ನೋದು ಮಾಡ್ದಂಗೆ. ನಾನು ಏನು ಹೇಳ್ತೀನೋ ಇಂಥ ದಿವಸ ಈ ಥರ ಮಾಡಿ ಅಂತಂದರೆ ನಮ್ಮನೆಯವ್ರು ಖಂಡಿತ ಮಾಡ್ತಾರೆ. ಯಾರಿಗಾದ್ರೂ ಒಂದು 5 ಜನಕ್ಕೆ 10 ಜನಕ್ಕೆ ಊಟ ತಕ್ಕೊಡಿ ಅಂತಂದರೆ ಅವರು ಡೈಲಿ ನಮ್ಮ ಮನೆಯವರು ಕೆಲಸದವ್ರಿಗೆ ಊಟ ಕೊಡಿಸ್ಲೇಬೇಕು. 10-15 ಜನಕ್ಕಂತೂ ಅವರು ಮಧ್ಯಾಹ್ನ ಟೈಮ್ ಊಟ ಅಂತೂ ನಮ್ಮ ಮನೆಯವ್ರದ್ದೇ ಖರ್ಚಿಂದನೇ ಕೊಡಿಸ್ತಾರೆ. ಏಕೆಂತಂದರೆ ಅವ್ರು ಲೇಬರ್ ಅಲ್ವ, ಅವ್ರು ಕೊಡಿಸ್ಲೇಬೇಕು. ಹಂಗಾಗಿ ಊಟ ಅಂತೂ ಡೈಲಿ ಕೊಡಿಸ್ತಾ ಇರ್ತಾರೆ. ಆದರೆ ಏನಾದರೂ ನಿಮ್ಮ ಕೈಲಾದಷ್ಟು ನೀವು ದಾನ ಮಾಡಿ ಅಂತ ನಾನು ಹೇಳಿದಾಗ, ನಿನ್ನೆ ನಮ್ಮ ಮನೆಯವರು ಒಂದಿಬ್ಬರಿಗೆ ಅವ್ರ ಹತ್ರ ಕೆಲಸ ಮಾಡೋಂಥವ್ರು ಸ್ವಲ್ಪ ತೀರಾ ಬಡವರು ಇದ್ದಂಥವ್ರಿಗೆ ನಮ್ಮನೆ ಕೈಲಾದಷ್ಟು ಒಂದಿಬ್ಬರಿಗೆ ಸಹಾಯ ಮಾಡಿದ್ರು. ನೋಡಿ, ದೇವರಿದ್ದಾರೆ, ದೇವ್ರು ನಮಗೆ ಯಾವುದೋ ಮುಖಾಂತರ ಕೊಡ್ತಾರೆ. ನಾವು ಯಾರಾದರೂ ಸಹಾಯ ಮಾಡ್ತಿರ್ತಾರಲ್ಲ, ಭಿಕ್ಷೆ ಅಂತ ಹಾಕ್ತಿರ್ತಾರಲ್ಲ, ಅವ್ರ ಹತ್ರ ನಾವು ಕೈ ಚಾಚಿದಂಥವ್ರು. ಇವತ್ತು ನಾವೇ ಯಾರಿಗೂ ಒಬ್ಬರು ಇಬ್ಬರಿಗೆ ಕೊಡ್ತಾ ಇದ್ದೀವಿ ಅಂತಂದರೆ ದೇವ್ರ ಅನುಗ್ರಹ ಇದೆ ಅಂತ ಅಲ್ವಾ. ನಾನು ಒಪ್ಪತ್ತೂಟಕ್ಕೋಸ್ಕರ ಬೇರೆಯವ್ರ ಮನೆ ಮುಂದೆ ಕೈ ಚಾಚಿ ನಿಂತಿದ್ದೀನಿ. ಒಂದು ಕೈಲಿ ಮಗು, ಒಂದು ಕೈಲಿ ಭಿಕ್ಷೆ ಬೇಡಿದ್ದೀನಿ ನಾನು. ಏಕೆ ಅಂತಂದರೆ ಸಂಬಂಧದವ್ರ ಮನೆ ಬಾಗಿಲಿಗೆಲ್ಲ ಹೋಗ್ಬಿಟ್ಟು ನಾನು ತುತ್ತು ಅನ್ನಕ್ಕೋಸ್ಕರ ಹಶು ತಡೆಯೋಕ್ಕಾಗೋದಿಲ್ಲ. ನಾನು ಹಸ್ಕೊಂಡಿದ್ರು ನನ್ನ ಮಗು ಹಸ್ಕೊಂಡಿರೋದಿಲ್ಲ, ಸಣ್ಣ ಮಗು, ಹಾಲು ಕುಡಿಯೋ ಮಗು ಹಸ್ಕೊಂಡಿರೋದಿಲ್ಲ. ಆ ಮಗುಗಾದರೂ ಹೊಟ್ಟೆಗೆ ಏನಾದರೂ ಬೇಕಲ್ಲ ಅಂದ್ಬಿಟ್ಟು ಕಂಡೋರ ಮನೆ ಬಾಗಿಲು ತಟ್ಟಿದ್ದೀನಿ ನಾನು. ಬಂಧು ಬಳಗದ ಮನೆ ಬಾಗಿಲಿಗೆಲ್ಲ ಹೋಗ್ಬಿಟ್ಟಿದ್ದೀನಿ. ಆ ದಿನಗಳು ನನಗೆ ತುಂಬ ಚೆನ್ನಾಗಿ ನನಗೆ ನೆನೆಸ್ಕೋತಾ ಇರ್ತೀನಿ. ನನ್ನ ದಿನದಲ್ಲಿ ಒಂದು ಸತಿನಾದರೂ ಇಲ್ಲದೆಲ್ಲ ನಾನು ನೆನೆಸ್ಕೋತೀನಿ. ಹಂಗಾಗಿ ನನ್ನ ಕೈಲಾದಷ್ಟು ನಾನು ಸಹಾಯ, ದಾನ ಏನೋ ಒಂದು ಮಾಡ್ತೀನಿ. ಏಕೆ ಅಂತಂದರೆ ದೇವರು ಕೊಟ್ಟಿದ್ದಾನೆ ನನಗೆ. ಲಕ್ಷಾಂತರ ರೂಪಾಯಿ ಕೊಟ್ಟಿಲ್ಲ ಅಂದ್ರೂ 100 ರೂಪಾಯಿ 50 ರೂಪಾಯಿ ಆಗೋಷ್ಟು ಆದರೂ ಭಗವಂತ ನನಗೆ ಕೊಟ್ಟಿದ್ದಾನೆ.
ನಾವು ಚೆನ್ನಾಗಿರಬೇಕು ಅಂತಂದರೆ ದೇವ್ರ ಅನುಗ್ರಹ ಮಾಡ್ತಿದ್ದಾನೆ ಅಂತಂದರೆ ಕೋಟಿಗಟ್ಟಲೆ ನಾವು ಇರಬೇಕು ಅಂತ ಅಲ್ಲ. ನಮ್ಗೆ ಅನ್ನ ಬಟ್ಟೆ ಜ್ಞಾನವಾಗಿ ಇರೋಕ್ಕೊಂದು ನೆಲೆ ಕೊಟ್ಟು ಕೈಲೊಂದು ಕೆಲಸ ಕೊಟ್ಟಿದ್ದಾನಲ್ಲ ಭಗವಂತ, ದುಡ್ಕೊಂಡು ತಿನ್ನೋಕ್ಕೆ ಶಕ್ತಿ ಕೊಟ್ಟಿದ್ದಾನಲ್ಲ ದೇವರು. ನಾನು ಏನು ಬೇಡ್ತೀವೋ ಅದು ಬೇಡಿಕೆನ ಈಡೇರಿಸ್ತಾರಲ್ಲ ದೇವರು, ಅದೇ ಅಲ್ವಾ ಕೋಟಿಗಟ್ಟಲೆ. ಈ ಕೋಟಿಗಟ್ಟಲೆ ದುಡ್ಡು ಕೊಟ್ಬಿಟ್ರು ಮಾತ್ರ ದೇವ್ರುಗಳಲ್ಲ. ಕೋಟಿಗಟ್ಟಲೆ ದುಡಿಯೋಕ್ಕೆ ಶಕ್ತಿ ಕೊಡ್ತಾನೆ ಭಗವಂತ. ಕೈ ಕಾಲು ಕೊಟ್ಟಿದ್ದಾನಲ್ವ, ಶಕ್ತಿ ಕೊಟ್ಟಿದ್ದಾನೆ, ಆರೋಗ್ಯ ಭಾಗ್ಯ ಕೊಟ್ಟಿದ್ದಾನೆ. ದುಡ್ಕೊಂಡು ತಿನ್ನು, ನೀನು ಕೋಟಿಗಟ್ಟಲೆ ಹಣನ ನೀನೇ ಸಂಪಾದನೆ ಮಾಡು ಅಂತ ದಾರಿ ತೋರಿಸಿರುವಾಗ ದೇವರು, ಮತ್ತು ನಾವೇನಕ್ಕೆ ನಮ್ಮ ಕೈಲಾಗ್ದವ್ರ ಥರ ನಾವು ಕೂತ್ಕೋಬೇಕು? ನಾವು ಕೈಲಾಗೋ ತನಕನೂ ನಾವು ದುಡಿಬೇಕು, ದುಡಿಮೆ ಮಾಡಬೇಕು. ನಾವು ನಮ್ಮನ್ನು ನಾವೇ ತಿನ್ನಬೇಕು. ನಮ್ಮ ಕೈಲಿ ಆಗೋಲ್ಲ, ನನ್ನ ಕೈಲಿ ಸಾಧ್ಯವಿಲ್ಲ ಅಂತಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡು ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿರಬಾರ್ದು. ನಮ್ಮ ಕೈಲಿ ಆದಷ್ಟು ನಾವು ಮಾಡ್ತಾ ಇರಬೇಕು. ನಾನೀಗೊಂದು 2 ತಿಂಗಳೇನೋ ಆಯಿತು, 2 ತಿಂಗಳು ಆಗಿರ್ಬೋದು ನನ್ನ ಕೆಲಸನ ಬಿಟ್ಟು. ನನಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ? 2 ತಿಂಗಳಿಂದ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ, 2 ತಿಂಗಳು ಸಂಬಳ ಹೋಯ್ತಲ್ಲ, 2 ತಿಂಗಳು ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಬಿಟ್ನಲ್ಲ ಅಂತಂದ್ಬಿಟ್ಟು ನನಗೆ ತುಂಬ ಬೇಜಾರಾಯಿತು. ಇಲ್ಲ, ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ. ನಾನು ರಾಯರು ಇದ್ದಾರೆ. ನನ್ನ ಕೆಲಸ ಬಿಟ್ಟ ಮೇಲೆ ನನಗೆ ಒಳ್ಳೆಯದೇ ಆಗಿದೆ. ನಾನು ಕೆಲ್ಸಕ್ಕೆ ಹೋಗಿದ್ರೆ ಅಷ್ಟು ಒಳ್ಳೇದಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಕೆಲಸ ಬಿಟ್ಟಿದ್ದಕ್ಕೆ ಇಷ್ಟೆಲ್ಲ ಒಳ್ಳೆಯದಾಗಿದೆ. ದೇವರಿದ್ದಾರೆ, ರಾಯರಿದ್ದಾರೆ. ನಾನು ನನ್ನ 2 ತಿಂಗಳು ಸಂಬಳ ಹೋಯ್ತು ಅಂತ ಅನ್ನೋದಿಲ್ಲ, ಅದಕ್ಕೆ ಡಬ್ಬಲ್ಲಾಗಿ ರಾಯರು ನನಗೆ ಕೊಡ್ತಾರೆ. ನನ್ನ ಮನೇಲಿದ್ದಷ್ಟು ಇಲ್ಲದೇ ಇರೋ ಚಿಂತೆಗಳು ಅನ್ನೋದು ಬರ್ತಿರುತ್ತೆ. ಯಾವಾಗಲೂ ನಾನು ರಾಯರನ್ನೇ ನಾನು ಜಪ ಮಾಡ್ತಿರ್ತೀನಿ. ಆದರೆ ಬೇರೆ ಬೇರೆ ಟೈಮಲ್ಲಿ ಚಿಂತೆ ಅನ್ನೋದು ಕಾಡ್ತಿರುತ್ತೆ. ನಾನು ಆದಷ್ಟು ಬೇಗ ಹೊರಗಡೆ ಕೆಲ್ಸಕ್ಕೆ ಹೋಗಬೇಕು, ಆವಾಗಲೇ ನನ್ನ ಮನಸ್ಸಿಗೆ ಸಮಾಧಾನ ಸಿಕ್ಕೋದು. ಆದಷ್ಟು ಬೇಗ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಿ. ಇನ್ನೊಂದು ವಾರ 2 ವಾರ ಒಳಗಡೆ ನಾನು ಕೆಲ್ಸಕ್ಕೆ ಹೋಗೋವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನೋ ಕೆಲಸನೂ ರಾಯರು ತೋರಿಸ್ತಾರೆ, ರಾಯರು ಮಾಡಿಕೊಡ್ತಾರೆ. ಇದು ನನಗೆ ತುಂಬ ರಾಯರು ನನಗೆ ಅನುಗ್ರಹ ಮಾಡಿದ್ದಾರೆ. ಹಾಗಾಗಿ ನನ್ನ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಸಹ ನಿಮ್ಮ ಹತ್ರ ನಾನು ಹಂಚ್ಕೊಳ್ಳೋವಂಥದ್ದು. ನೀವು ಹಾಕೋ ಒಂದು ಕಮೆಂಟಿಂದ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಬೇಡ್ಕೊಳ್ಳೋ ಅಂಥದ್ದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.